ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ರೀ? ಮುತ್ತಪ್ಪ ರೀ. ಹಾಂ ರೀ. ಮುತ್ತಪ್ಪ ಕುರ್ನಿಂಗ್ ಸರ್. ಊರು ಕಪ್ಪಲಗುದ್ದಿ. ಹಾಂ ರೀ. ತಾಲೂಕ ರಾಯಬಾಗು. ಹಾಂ. ಜಿಲ್ಲಾ. ಸರ್ ನಿಮ್ದು ರೀ? ನನ್ನ ಹೆಸರು ಪರಪ್ಪ ಅಂತಾರೆ ರೀ. ಹಾಂ ರೀ. ಊರು ಕಪ್ಪಲಗುದ್ದಿ ರೀ. ಹಾಂ ರೀ. ತಾಲೂಕು ರಾಯಬಾಗ್ ರೀ. ಹಾಂ ರೀ. ಜಿಲ್ಲಾ ಬೆಳಗಾವಿ. ಎಷ್ಟು ವರ್ಷ ಐತ್ರಿ ನೀವು ಕೃಷಿ ಮಾಡಕತ್ತಿ? ನಮಗೆ ತಿಳಿದ ಮಟ್ಟಿಗೆ ರೀ ಒಂದು 10-15 ವರ್ಷ ಆಯ್ತಾರಲ್ಲ. ನಾವು ಸರ್ ನೀವು ವ್ಯಾಪಾರ ಮಾಡ್ತಿದ್ರಿ ಅವಾಗ. ನಾವು 8-10 ವರ್ಷ ಐತ್ರಿ. ಯಾವ ಪದ್ಧತಿ ಒಳಗೆ ಮಾಡ್ತೀರಿ? ಮೊದಲು ಯಾವ ಪದ್ಧತಿ ಒಳಗೆ ಮಾಡ್ತಿದ್ರಿ ಕೃಷಿ? ಸರ ಕಬ್ಬು ಹಚ್ಚೋದಾದ್ರ 3 ಫೂಟ್ ಸಾಲ ಹಿಂಗ್ ಮಾಡ್ತಿದ್ವಿ ರೀ. ಡ್ರಿಪ್ ಇದ್ರಿಕಿಲ್ರಿ. ಮತ್ತು ಈಗ ಒಂದು 4-5 ವರ್ಷ 6 ವರ್ಷದಿಂದ ಈಗ ಡ್ರಿಪ್ ಅದು ಬಂದವ್ರಿ. 4 ಫೂಟಿನ ಸಾಲ ಮಾಡ್ತೀವಿ. ನೀರು ಯಾವ ರೀತಿ ಮ್ಯಾನೇಜ್ಮೆಂಟ್? ರಾಸಾಯನಿಕ ರಾಸಾಯನಿಕ ನೀರು ವಾರದಾಗ ಒಂದು ಹುಗ್ ನೀರು ಹಾಯಿಸಿರೂ ಕವರ್ ಹಾಕಿರ್ಕಿಲ್ರಿ. ಅವಾಗ ಮಳೆಗಾಲ ಜಾಸ್ತಿ ಎಲ್ಲಾ ಕರೆ ರೀ. ಆದ್ರೂ ಭೂಮಿ ಅಷ್ಟ ಇಷ್ಟ ತಡ್ಕೊಳ್ಳೋ ಶಕ್ತಿ ಇದ್ರಿಕಿಲ್ರಿ ರಾಸಾಯನಿಕ ಉಪಯೋಗ ಮಾಡೋದು. ಈಗ ಒಂದ್ ಸ್ವಲ್ಪ ನೀರ್ ಕಡಿಮೆ ಆದ್ರೂ ಕಬ್ಬ ತಡಿತೈತಿ. ಸ್ಲರಿ ಕೊಡ್ತಾರ. ಸ್ಲರಿ ಕೊಟ್ಟ ನಂತರ ರೀ ಹಿಂದಾಗ ರೀ ಕ್ಯಾನ್ ಬರೋದ್ರಲ್ಲ 5 ಲೀಟರ್ ಕ್ಯಾನ್ ಶುಗರ್ ಕ್ಯಾನ್ ಅದನ್ನ ಕೊಡ್ತೀರಿ. ಅದ ನಂತರ ರೀ ಕಬ್ಬು ಕಟಾವ್ ಮಾಡೋದು ಇನ್ನೂ 1 ತಿಂಗಳು 1.5 ತಿಂಗಳು ಇರ್ತಾ ಪೊಟ್ಯಾಸಿಯಂ ಸ್ಲರಿ ಬರೋದ್ರಲ್ಲ ಅದನ್ನ ಕೊಡ್ತೀವಿ. ಅದೇನ್ ಕೆಲಸ ಮಾಡ್ತೈತ್ರಿ ಪೊಟ್ಯಾಶ್? ಅದ ಕಬ್ರಿ ಈಗ ಎಲ್ಲಾ ಇದು ಎಳದ ಕಬ್ಬು ಎಲ್ಲ ಇಲ್ಲಿ ಮಟ್ಟ ಬರೋ ಎಳಕ ಇರ್ತೈತ್ರಿ. ಆದ್ರೆ ಇನ್ನೊಂದ್ 2-3 ಗಣಿಕ್ ಇರ್ತೈತ್ರಿ ಅದ್ರ ತುದಿ ಒಳಗ. ಅದನ್ನ ಕೊಟ್ಟದ್ರಿಂದ ರೀ ಪಾಟ್ನ ಅದು ಒಟ್ಟು ಕಬ್ಬು ಆಗಿಬಿಡ್ತೈತ್ರಿ. ಇದ್ರೊಳಗಿನ ರಸ ಜಕ್ಕೊಂದ ಕಬ್ಬು ಗಟ್ಟಿ ಮಾಡಿ ತೂಕ ವೇಟ್ ಹೆಚ್ಚು ಮಾಡ್ದ. ಈಗ ನೀವು ಮಾಡ್ಕೊಂಡ್ರಿ ಇಳುವರಿ ಅದು ಏನ್ ಬದಲಾವಣೆ ಆಯ್ತು? ಇಳುವರಿ ನಮ್ಮ ಚೆನ್ನಾಗಿದಾವ್ರಿ. ರಾಸಾಯನಿಕಿತ್ತನು ಇದು ಡಾಕ್ಟರ್ ಸಾಯಿಲ್ ಎಷ್ಟು ಟನ್ನೇಜ್ ಅದು? ಎಷ್ಟು ಪೈಲ್ರಿ ನಮ್ಮ 50-55 ಟನ್ ಬೆಳಿತಿತ್ರಿ ಎಕರೆಗೆ. ಈಗೇನ್ರಿ 65-70 ಟನ್. 70 ಟನ್ ಕಣ್ಣು ಮುಚ್ಚಿ ಬಿದ್ದಾವ್ರಿ ಸರ್. ಕಣ್ಣು ಮುಚ್ಚಿ ಬಿದ್ದಾವ. 70 ಟನ್ ಮಾತ್ರ. ಇನ್ನ ಇದು 12 ತಿಂಗಳ ಪೀಕ್ ಅಲ್ಲ ಸರ್. 10 ತಿಂಗಳದಾಗ ಕಟಾವ್ ಮಾಡಿರಿ. ತಿಂಗಳದಾಗ್ರಿ ಎಕರೆ 10 ಗುಂಟೆ 96 ಟನ್ ಆಗಿದ್ರಿ ನಮ್ದು. ಎಕರೆ 10 ಗುಂಟೆ 96 ಟನ್ ಇದನ್ನ ಬಳಕೆ ಮಾಡ್ಕೊಂಡು ಡಾಕ್ಟರ್ ಸಾಯಿಲ್ ಸಾವಯವ ಕೃಷಿಯಿಂದ ರೈತರು ಚೆನ್ನಾಗಿ ಬದುಕಬಹುದು ಅಂತೀರಿ? ಪೂರ ಚೆನ್ನಾಗಿರಿ ಸರ್. 100 ಮುಂದಿನ ಪೀಳಿಗೆ ಇದ್ರೊಳಗ ಒಂದು ಪಲ್ಯ ಹಾಕಿದ್ರು ಪಲ್ಯ ಸರಿ ಇಟ್ಟು ತಿನ್ನಾಕ ಟೇಸ್ಟ್ ಬರತ್ರಿ. ಈಗ ನಾವ್ ಅರಿಶಿಣದಾಗ ಚವಳಿ ಹಾಕಿರ್ತೀವ್ರಿ. ಚವಳಿ ಇಂತ ನೆಂತೆ ಪಲ್ಯ ಅವ್ ಬಾಜು ಅವ್ ಇಟ್ಟು ಟೇಸ್ಟ್ ಬರ್ತಾವ್ರಿ ತಿನ್ನಾಕ. ಔಷಧ ಹೊಡೆದ್ ಇರ್ತೈತ್ರಿ ಅದ್ರಾಗ. ಬಾರಿ ರೀ ಒಟ್ಟ ಅವ್ನವ್ನ ಹಂಗ 1 ರೊಟ್ಟಿ ತಿನ್ನುವಲ್ಲಿ 2-3 ರೊಟ್ಟಿ ತಿನ್ಬೇಕು. ಇಲ್ಲ ಅಟ್ ರುಚಿನಾರೆ ಹಸಿ ಪಲ್ಯ ತಿನ್ಬೇಕು. ಆ ಟೈಪ್ ಆಗಿಬಿಡುದು.